1920 ಆಗ ನೀವು 80 ಲಕ್ಷ ರೂಪಾಯಿ ಕೊಡ್ಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡ್ಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು? ನಿಮ್ಮ ಹೋರಾಟ ಏನಾಗಿತ್ತು? ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡ್ಸಿದ್ರಲ್ಲ ಈ ಭೂಮಿಲಿ, ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ ಆಗ? ಯಾಕೆ 1000 ಎಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಹಿಮ್ಮೇಳ ಮಾಡ್ತಿದ್ರಲ್ಲ ಎಂ ಬಿ ಪಾಟೀಲ್, ಅದು ಯಾರಿಗೆ ಮಾಡಿದ್ದು ಅಂತ ಹೇಳಪ್ಪ? ರೈತರಿಗೆ ಮಾಡಿದ್ರು ಡಿನೋಟಿಫಿಕೇಶನ್ ಬಿಜೆಪಿ ಸರ್ಕಾರದಲ್ಲಿ, ತಿಮ್ಮೇಗೌಡರಿಗೆ ಮಾಡಿಕೊಟ್ಟಿದ್ದು. ಅದನ್ನು ಸ್ವಲ್ಪ ಹೇಳಿ. ಇಷ್ಟೊಂದು ಪ್ರೇರೇಪಣೆ ಯಾರು ಕೊಟ್ಟಾರೆ ನಿಮಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ? ಆಮೇಲೆ ಅದೇನೋ ಒಂದು ಹೇಳಿದಿರಿ, 1000 ಎಕರೆ ಸಿದ್ಧ ಯಡಿಯೂರಪ್ಪ ಕಾಲದಲ್ಲಿ ನನ್ನ ಅಧಿಕಾರ ಹೋದ್ಮೇಲೆ ಅಲ್ಲಿ ಯಾವುದೋ ಡಿನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ. ಅವರು ಯಾಕೆ ಮಾಡ್ಕೊಂಡವ್ರೆ ಅಂತಂದ್ರೆ ವಿಷಯ ತಿಳ್ಕೊಂಡಿದ್ಯಪ್ಪ, ಯಾಕೆ ಮಾಡವ್ರೆ ಅಂತ. ಯಾರ್ದು ಭೂಮಿ ಯಾವತ್ತು ಡಿನೋಟಿಫೈ ಮಾಡಿರೋದು? 70 ಲಕ್ಷ ಕೊಟ್ಟರು, ನಾನು 2.25 ಕೋಟಿ ಕೊಡ್ತಿದ್ದೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಬರೀ 70 ಕೊಟ್ಟಿದ್ರು, 70 ಲಕ್ಷ. ಅದು ರೈತರ ಭೂಮಿನ ಅಕ್ವೈರ್ ಆಗಿದ್ದು ಅಲ್ಲ, ಡಿನೋಟಿಫೈ ಆಗಿದ್ದು. ಸಿದ್ದರಾಮಯ್ಯವ್ರ ಕಾಲದಲ್ಲಿ ಒಬ್ಬ ತಿಮ್ಮೇಗೌಡ ಅಂತೇಳಿ ಎಕ್ಸೈಸ್ ಕಾಂಟ್ರಾಕ್ಟ್ರು ಅವರು ಡಿಫಾಲ್ಟ್ ಆಗಿದ್ರು, ಸರ್ಕಾರಕ್ಕೆ ದುಡ್ಡು ಕಟ್ಟಿರಲಿಲ್ಲ. ಇದೇ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನೀನು 1 ಟೈಮ್ ಸೆಟ್ಲ್ಮೆಂಟ್ ಮಾಡೋದಾದರೆ ಇಷ್ಟು ದುಡ್ಡು ಬಿಟ್ಕೊಡ್ತೀವಿ, ನೀನು ದುಡ್ಡು ಕಟ್ಟು ಅಂದರು. 500 ಕೋಟಿನೋ 400 ಕೋಟಿನೋ 600 ಕೋಟಿನೋ ಸರ್ಕಾರಕ್ಕೆ ಕಟ್ಟು ಅಂದರು ಸಿದ್ದರಾಮಯ್ಯವ್ರ ಕಾಲದಲ್ಲಿ. ಅದರ ಬ್ಯಾಕ್ಗ್ರೌಂಡ್ ನಿಮ್ಮ ಗಮನಕ್ಕೆ ತರ್ತೀನಿ. ಯಾಕೆ ಹೋರಾಟ ಮಾಡಲಿಲ್ಲ ಆಗ? 1,000 ಎಕರೆ ಡಿನೋಟಿಫೈ ಮಾಡಿದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗೆಲ್ಲ ಹೋಗಿದ್ರು ಇವರು ಅಂತ ಏನು ಹೇಳ್ತಾ ಇದ್ದಾರೆ. ಆ ಲ್ಯಾಂಡು ಒಂದು 20 ಎಕರೆ ಬಿಟ್ಟು ಇನ್ನುಳಿದ 900 ಎಕರೆ ಆ ಕಂಪನಿಯವರಿಗೆ ಸೇರಿದ್ದು. ಆ ತಿಮ್ಮೇಗೌಡರು ಅಂತ ಹೇಳಿದ್ನಲ್ಲ, ದುಡ್ಡು ಕಟ್ಟಿರಲಿಲ್ವ ಅವರಿಗೆ. 1 ಟೈಮ್ ಸೆಟ್ಲ್ಮೆಂಟ್ಗೆ ಸಿದ್ದರಾಮಯ್ಯನವರು ಒಂದು ಅವಕಾಶ ಕೊಟ್ಟಿದ್ರಲ್ಲ, ವಿನಾಯಿತಿ. ಅದನ್ನು ದುಡ್ಡು ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ ಅವ್ರ ಹತ್ರ. ಅದಕ್ಕೋಗಿ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡು ಡಿನೋಟಿಫಿಕೇಶನ್ ಮಾಡಿ ಸರ್ಕಾರದಿಂದ ದುಡ್ಡು ತಗೊಂಡು ಸರ್ಕಾರಿ ದುಡ್ಡು ಕಟ್ಕೊಂಡವ್ರೆ. ಇದು ದೊಡ್ಡ ವ್ಯವಹಾರ. ಅಲ್ಲಿ ಯಾರು ರೈತರ ಭೂಮಿದಲ್ಲ ಡಿನೋಟಿಫೈ ಮಾಡಿದ್ದು. ರೈತರ ಭೂಮಿ ಎಲ್ಲಿಂದ ಮಾಡ್ತಾರೆ ಡಿನೋಟಿಫೈನ?